ಬೆಳಗ್ಗೆ ಚಿಕನ್ ಮಟನ್ ಮಾಡ್ತಾ ಇದೀವಿ. ಕರೆಂಟ್ ಇಲ್ಲ ಇವತ್ತು ಕೋಲಾರಲ್ಲಿ. 9 o'clock ಕರೆಂಟ್ ಹೋದ್ರೆ ಸಂಜೆ ಎಷ್ಟೊತ್ತಿಗೆ ಬರೋದು? 5:30ವರೆಗೂ ಕರೆಂಟ್ ಬರಲ್ಲಂತೆ. ಸೊ ಬೆಳಗ್ಗೆ ಬೇಗ ಎದ್ದು ಮಾಡೋಣ ಅಂತ ಅಂದ್ಬಿಟ್ಟು ರುಬ್ಬೋದೆಲ್ಲ ರುಬ್ಕೊಂಡಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರುಬ್ಕೊಂಡೆ. ಇದು ಏನಂದ್ರೆ ಫ್ರೈ ರುಬ್ಬೇಕಾಗಿತ್ತು. ನಮ್ಮಮ್ಮ ಸಾಕಾಗುತ್ತೆ ಅಂತಂದ್ರು, ಇವಾಗ ಸಾಲಲ್ಲ ಅಂತಂದ್ರು. ಅದಕ್ಕೆ ಕೊತ್ತಂಬರಿ ಪುದೀನಾನ ರುಬ್ಕೋಬೇಕಾಗಿತ್ತು ಸ್ವಲ್ಪ ಫ್ರೈ. ಅದಕ್ಕೆ ರುಬ್ಬಕ್ಕೆ ಕರೆಂಟ್ ಹೊಟ್ಟೋಯ್ತಲ್ಲ, ಇನ್ನು ಸಾಫ್ ಆಗಿಬಿಟ್ರೆ ಮತ್ತೆ ಸಂಜೆವರೆಗೂ ಇರಲ್ಲ ಅಂದ್ಬಿಟ್ಟು ಸಜ್ಜಿ ಆಗ್ತಾ ಇಲ್ಲ. ನೋಡೋಣ ಹಿಂಗಾಗುತ್ತೆ. ಇದೆಲ್ಲ ರುಬ್ಬ ಹಾಕೋದ ಸ್ಟಿಚ್ ಹಾಕೋದ ಅಕ್ಕ ಮಾಡೋಣ ಅಂತ ಬೆಳಗ್ಗೆ ಇದ್ದಂಗೆಲ್ಲ ಮಾಡೋಣ ಅಂತಾನ ಮಾಡ್ಸೋಣ ಅಂತಾನ ಅಂತ ಮೆಜರ್ಸ್ ನಾನು ಮಾಡಿದ್ದೀನಮ್ಮ. ನಮ್ಮ ಸಾಕೆಲ್ಲ ರುಬ್ಬಿ ಯಾರು ಬಿಡಂಗಿಲ್ಲ ಬಿಡಂಗಿಲ್ಲ. ದಿನ ಯಾರು ಬರ್ತೀರಪ್ಪ ಮಾಡ್ಕೊಳಕ್ಕೆ? ಅದು ದಿನ ಮಾಡಿ ಬೇಜಾರಂತ ಇವತ್ತು ಮಾಡಿಸ್ಕೊಂಡ್ಬಿಡೋದು. ಒಂದು 5:30 ಬರ್ತಪ್ಪ. ಇವಾಗ ನನ್ನ ಮಗನ ಸ್ಕೂಲ್ ಸೇರ್ಕೊಂಡಿದ್ದೀನಿ. ಫೋನ್ ಎತ್ತಲ್ಲ. ಚಿಕನ್ ಫ್ರೈ, ಇಲ್ಲಿ ಮಟನ್ ಬಿರಿಯಾನಿಗೆ ಕೂಗ್ತಾ ಇದೀವಿ, ಬಟ್ಲಲ್ಲಿ ಮಾಡಬೇಕು. ಇದು ಮೊಟ್ಟೆ ಕೋಳಿ ಸಾಂಬಾರ್. ಇದು ಚಿಕನ್ ಫ್ರೈ. ಇದು ನಾರ್ಮಲ್ ಕೋಳಿನಾ? ಇದು ನಾರ್ಮಲ್ ಕೋಳಿ. ಏನದು ಚಿಕ್ಕ ಬಾಯ್ಲರ್ ವೈಟ್ ಕೋಳಿ. ಮೊಟ್ಟೆ ವೆಜ್ ಮಾಡೋದ? ಮೊಟ್ಟೆ ಕೋಳಿ ಇಲ್ಲ ಅಂತಾರ, ಮಾರಲ್ಲಂತೆ. ದೊಡ್ಡ ಬಾಯ್ಲರೇ ಮಾರಲ್ಲ, ಸಿಗಲ್ಲ. ನೋಡೋದಿಲ್ಲ ಬೆಂದಿಲ್ಲ ಅಂದ್ರೆ ಬೆಂದಿಲ್ಲ ಅಂದ್ಬಿಡ್ತಾನೆ. ಅಕ್ಕ ಅಕ್ಕ ಸುಕ್ಕ ಅಯ್ಯೋ ಏಯ್ ಏಯ್ ಏನ್ ಮಾಡ್ತಾರದ್ ನೀನು? ಏನ್ ಮಾಡ್ತಾರದು? ನನ್ನ ಲ್ಯಾಪ್ಟಾಪ್ ಅಲ್ಲಿ ಏನ್ ಕೆಲ್ಸ ನಿಂಗೆ? ಲ್ಯಾಪ್ಟಾಪ್ ಅಲ್ಲಿ ಏನ್ ಕೆಲ್ಸ? ಏನ್ ಓದ್ತಿರೋದ್ ನೀನು? ಏನ್ ಓದ್ತಾ ಇರೋದ್ ನೀನು? ಏನ್ ಮಾಡ್ತಾ ಇರೋದು? ಕೆಲ್ಸ ಮಾಡ್ತೀಯ ನೀನು? ಕೆಲ್ಸ ಮಾಡ್ತೀಯಾ ನೀನು? ಕೆಲ್ಸ ಮಾಡ್ತೀಯಾ? ಆಯ್ ಮಾಡಿ ಆಯ್. ಏನಮ್ಮ ಏನೇನೋ ಒತ್ತಾಕ್ಬಿಟ್ಟಿದ್ಯಾ? ಅಕ್ಕ ನಿನ್ ಮಗನೂ ಕೆಲ್ಸ ಮಾಡ್ತಾನಂತೆ, ಇನ್ಮೇಲೆ ತಂದ್ಕೊಡ್ತೀನಿ. ನನ್ ಕೆಲ್ಸ ಎಲ್ಲ ಮಾಡ್ಕೊಳಕ್ ಹೇಳ್ಬಿಡು. ಅಮ್ಮ ಲ್ಯಾಪ್ಟಾಪ್ ಆಫ್ ಮಾಡ್ತೀನಿ. ಆಯ್ಸ್ಕೊಂಡಿಲ್ಲ ಅಂದ್ರೆ ಆಫ್ ಮಾಡ್ತೀನಿ. ಎದೋಳ ಅವ್ನು ಹಾಕೋಣ. ಏಯ್ ಎದೋಳ. ಒತ್ತು ಒತ್ತು. ಏನ್ ಕೆಲ್ಸ ಮಾಡ್ತೀಯ ನೀನು? ಅಲ್ಲೆಲ್ಲ ಓದ್ಬಾರ್ದಮ್ಮ. ಇದು ಮಾಡ ಅಲ್ಲೊಂದ್ ಮಗು ಇಲ್ಲೊಂದ್ ಮಗು. ಅದೇನೋ ತಗೊಂಡು ಮಗು ಏನಾಗಲ್ಲ. ಮಗು ಸಾರ ಮಾಡ್ತಾರ, ವಿಡಿಯೋ ಹಾಕಿದ್ರೆ ಫುಲ್ ಕ್ಲೈಮ್ ಆಗೋಗುತ್ತೆ. ಅಯ್ಯೋ ಇದೊಂದ್ ಕೆಲ್ಸ ಕರೆಕ್ಟ್ ಆಗಿ ಮಾಡ್ತೀಯ ಟೈಮ್ಗೆ. ನಂಗೆ ಹೊಟ್ಟೆ ಹಸಿದ. ಅಲ್ಲ ಮನೆಗೆ ಇಷ್ಟ ಜನ ನೆಂಟ್ರಿದ್ದೀರಮ್ಮ, ಒಬ್ರು ತಿನ್ನುವನ್ನಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದೊಂದು ಕೆಲಸ ಕರೆಕ್ಟ್ ಆಗಿ ಮಾಡ್ತೀಯ. ಇದೊಂದು ಕೆಲಸ ಕರೆಕ್ಟ್ ಆಗಿ ಮಾಡ್ತೀಯ.
ನಾನು ಹೇಳೋದು ಕೇಳು. ಫ್ರೈ ಆಗಿದೆ, ಮುದ್ದೆ ಮಾಡೋದ್ರಿಂದ ಹಾಕಿದ್ರೆ ನಾವೇನು ದೊಡ್ಡ ಸ್ಟವ್ ಒಂದೇ ಉದ್ದೆ, 2 ಚಿಕ್ಕದು ಇದೆ. ನಮ್ಮಮ್ಮ ಇಲ್ಲ ಬಿರಿಯಾನಿ ಮಾಡ್ಲೇಬೇಕು ಅಂತಿದ್ರು. ಆಯ್ತಮ್ಮ, ಇವಾಗ ನೀನ್ ಮುದ್ದೆ ಮಾಡೋಳು ಎಲ್ರಿಗೂ ಮಾಡಿದ್ರೆ ನೀನ್ ಒಬ್ಳಿಕೆ ಮಾಡ್ಕೊಂಡು ಹೆಂಗ್ ತಿಂತಾ ಇದೀಯಾ? ಅದಕ್ಕೆ ಒಬ್ಳೆ ಮಾಡ್ಕೊಂಡು ತಿಂತಾ ಇದೀಯಾ? ಸೌಂಡ್ ಕೇಳಕ್ ಆಗ್ತಿಲ್ಲ ನನ್ಗೆ. ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ತಿಂದು ಊರಿಗೆ ಹೋದ್ವಿ. ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಅತ್ತೆ ತೋಟಕ್ಕೆ ಹೋಗಬೇಕು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಅಮ್ಮ ಇರಲ್ವೇನೋ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಮಾಡಿ ತಿಂದ್ಬಿಟ್ಟು ಹೋದ್ವಿ. ಅಮ್ಮ ಕೂಡ ತೋಟಕ್ಕೆ ಹೋಗಿರಲಿಲ್ಲ ಅವತ್ತು. ಸೊ ನನ್ನ ಲಾಸ್ಟ್ ಡೇ ಹೇಳಿದರು ಹೋಗಬೇಕು ಅಂತ, ಅದಕ್ಕೆ ನಾವು ಲೇಟಾಗಿ ಹೋದ್ವಿ. ಅದಾದಮೇಲೆ ಮಾವಿನ ತೋಪಿಗೆ ಹೋಗಿ ಅಲ್ಲೆಲ್ಲ ಕಾಯೆಲ್ಲ ಕಿತ್ಕೊಂಡು ಬಂದ್ವಿ. ನಾನು ಅದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಮಕ್ಕಳು ಇದ್ರಲ್ಲ ಇಬ್ಬರು, ಅವ್ರು ಹಿಡಿಯೋದೇ ಸಾಕಾಗಿತ್ತು. ಅದನ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಗಿಡಗಳಿತ್ತು, ದಾಸವಾಳ ಗಿಡ. ಅದನ್ನು ಹೇಳ್ತಾ ಇದ್ದೆ, ಇದನ್ನು ಎತ್ಕೊಂಡು ಹೋಗಬೇಕು ಅಬ್ಬಿ ಕಾರಲ್ಲಿ ಹೋಗುವಾಗ. ಬಾವಂಗೆ ಹೇಳಿದ್ರೆ ಎತ್ಕೊಂಡು ಹೋಗಲ್ಲ ಅಂತ ತೋರಿಸ್ತಾ ಇದ್ದೆ ನನ್ನ ತಮ್ಮಂಗೆ. ನಾವು ಪೂಜೆ ಮಾಡಲ್ಲ ಇವಾಗ. ಓಕೆ, ಅದೇ ಹೇಳಿದಲ್ಲ ಅವತ್ತು ದೇವಸ್ಥಾನ ಕೊಡಕ್ ಹೋದಾಗ ಸ್ನಾನ ಮಾಡಿದ ತಕ್ಷಣ ಹೋಗಿ ಮಾಡ್ಬೋದು. ಸ್ನಾನ ಮಾಡಾದಿ ಇದು ಮುಟ್ಟು ಮಾಡಬಾರ್ದು ಅಷ್ಟೇ. ಬೊಬ್ಬು ಐತಲ್ಲ, ಆಮೇಲೆ ಸಾಯಂಕಾಲ ಹಚ್ಚಕ್ ಹೋಗ್ಬಾರ್ದು. ಇವಾಗ ಅಷ್ಟು ಶಾಸ್ತ್ರ ಅದೇ ಚಪ್ಲಿ ಇಲ್ಲೊಂದೇ ಅಲ್ಲ ನೋಡ್ ತಾತ, ನಾವು ಹೋಗ್ತೀವಿ ಬಿಡು, ನೀನ್ ಬೇಡ. ತಾತನ ಜೊತೆ ನಾನು ಹೋಗ್ತೀನಿ. ಇಲ್ಲಿ ತಾತ ಒಂದೇ ಇದೀವಲ್ಲ, ತಾತ ಬೇಡ, ಅತ್ತೆ ಬಾಯ್ ಮಾಡಲ್ಲ. ಇಲ್ಲ ತಂದೆನೂ ಬೇಕಾಗಿಲ್ಲ, ಅಲ್ಲಿ ಸಿಗಾಕೊಡಿ ಮಾವಿನ ಕಪ್ಪಲ್ಲಿ. ಊರಿಂದ ಬಂದಾದಮೇಲೆ ಇಲ್ಲಿ ಇಂದು ಪನ್ನೀರ್ ಮಾಡ್ತಿದ್ದಾಳೆ. ತುಂಬ ಚೆನ್ನಾಗಿ ಮಾಡ್ತಾಳೆ ಇಂದು ಪನ್ನೀರು. ಸೊ ಅದನ್ನು ನಿಮ್ಗೆ ಕೂಡ ಶೇರ್ ಮಾಡೋಣ. ಅದು ತುಂಬ ಸತಿ ಮಾಡಿಕೊಟ್ಟಿದ್ದಾಳೆ ನನಗೆ. ನಾನು ಯಾವಾಗಲೂ ಅನ್ಕೋತೀನಿ, ನಾನು ಮರ್ತೋಗ್ತೀನಿ, ಇವತ್ತು ಶೇರ್ ಮಾಡ್ತಾಯಿನಿ. ಇಲ್ಲಿ ಮಿಲ್ಕ್ ಪೌಡರ್ ಬರುತ್ತಲ್ಲ, ಇದು ಅಂಗನವಾಡಿಯಲ್ಲಿ ಕೊಡ್ತಾರೆ ನಮಗೆ ಪಾಪು ಇರೋದಕ್ಕೆ. ಸೊ ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ, ಅದೇ ಪೌಡರ್ನ ಯೂಸ್ ಮಾಡ್ತಿರೋದು. ಇಲ್ಲ ನೀವು ಹೊರಗಡೆ ಅಂಗಡಿ ಇರಬೇಕಂದ್ರೂ ಆ ಪೌಡರ್ನ ತೊಗೋಬೋದು. ಸೊ ನೀರು ಕಾಯಕ್ಕೆ ಇಟ್ಕೊಂಡ್ಬಿಟ್ಟು ಹಾಲು ಪೌಡರ್ ಏನಿರುತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಲಮ್ಸ್ ಇಲ್ದಂಗೆ, ಯಾವುದೇ ರೀತಿ ಗಂಟುಗಳಿಲ್ದಂಗೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ತಳ ಅಂಟುಬಿಡುತ್ತೆ, ನೋಡಿಕೊಂಡು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಕೈ ಆಡಿಸ್ತಾ ಇದ್ದಾಗ ಅದು ಸ್ವಲ್ಪ ನೊರೆ ಬಂದಂಗೆ ಆಗುತ್ತಲ್ಲ, ಆಗ ಇದಕ್ಕೆ ನಿಂಬೆಹಣ್ಣು ಹಾಕೋಬೇಕು. ನಿಂಬೆಹಣ್ಣು ಇಲ್ಲ ಅಂದರೆ ವಿನೆಗರ್ ಕೂಡ ಹಾಕೋಬೋದು ಅಂತ ಹೇಳಿದ್ಲು. ತುಂಬ ಚೆನ್ನಾಗಾಗುತ್ತೆ ಪನ್ನೀರ್. ನಿಜ ಹೊರಗಡೆ ತರೋದಕ್ಕಿಂತೂ ಒಂದು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಪನ್ನೀರು. ಹಾಲು ನೋಡಿ ಈ ಥರ ಉಕ್ಕು ಬರುತ್ತಲ್ಲ, ಉಕ್ಕು ಬರ್ತದೆ ಅಂತಂದವಾಗ ಹಾಲಂದರೆ ನೀರಿಗೆ ಮಿಲ್ಕ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋವಂಥದ್ದು. ಯಾವುದೇ ರೀತಿ ಗಂಟುಗಳೇನು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಂಡಾಗ ಈ ರೀತಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಉಕ್ಕು ಬರೋ ಥರ ಆಗುತ್ತೆ. ಅದಕ್ಕೇ ನಾವು ನಿಂಬೆ ರಸನ ಹಾಕೋಬೇಕಾಗುತ್ತೆ. ನಾವು ಇಷ್ಟು ಪನ್ನೀರ್ ಹಾಲಿಗೆ ಒಂದು 3 ನಿಂಬೆಹಣ್ಣು ಅಷ್ಟು ಹಾಕ್ಕೊಂಡಿದ್ದೀವಿ. ಇನ್ನೂ ನಿಮಗೆ ಬೇಕು ಅಥವಾ ಕಾಲು ಹೊಡಿಲಿಲ್ಲ ಅಂದರೆ ಇನ್ನೊಂದು ನಿಂಬೆಹಣ್ಣು ಹಾಕ್ಕೋಬೋದು, ಇಲ್ಲಾಂದರೆ ವಿನೆಗರ್ ಇದ್ದರೆ ವಿನೆಗರ್ನ ಕೂಡ ಹಾಕ್ಕೋಬೋದು. ಸೊ ನಾವು ನಿಂಬೆಹಣ್ಣು ಹಾಕ್ಕೊಂಡಿದ್ವಿ, ನೋಡ್ಬೋದು ನೀವು ಸಪ್ರೇಟ್ ಆಗೋದೀಗ. ನಿಮ್ಗೆ ಈ ಥರ ಸಪ್ರೇಟ್ ಆಗಿಲ್ಲ ಅಂದರೂ ಕೂಡ ಆವಾಗ ನಿಂಬೆಹಣ್ಣು ಹಾಕ್ಕೊಬೇಕು ಅಂತ ಹಿಂದೂ ಹೇಳಿದ್ಲು. ತುಂಬ ಚೆನ್ನಾಗಿ ಮಾಡ್ತಾಳೆ ಇಂದು, ನೋಡ್ಬೋದು ನೀವು.
ಈ ಥರ ಸಪ್ರೇಟ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಸಪ್ರೇಟಾಗಿ ಏನು ಹೇಳ್ತೀವಿ, ಒಂಥರ ಫ್ಲೇವರೇ ಒಂಥರ ತುಂಬ ಚೆನ್ನಾಗಿರುತ್ತೆ ಪನ್ನೀರು. ಇಂದು ಬಂದಾಗೆಲ್ಲ ಮಾಡ್ಕೊಂಬರ್ತಾಳೆ, ಅಲ್ಲೇ ಮಾಡ್ಕೊಂಡು ಎತ್ಕೊಂಡ್ಬರ್ತಾರೆ. ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ, ಚಿಂಟುಗೆ ದೊಡ್ಡವನಿಗೆ ಸಿಕ್ಕಾಪಟ್ಟೆ ಇಷ್ಟ ಪನ್ನೀರ್ ಅಂದರೆ. ಇವತ್ತು ಕೂಡ ಅಲ್ಲೇ ಮಾಡ್ಕೊಳ್ಳೋಣ ಅಂದ್ಕೊಂಡ್ರಂತೆ. ಅಮ್ಮ ಬೇಡ ಅಲ್ಲೇ ಮಾಡವ, ಅವಳು ನೋಡ್ಕೋತಾಳೆ ಮಾಡ್ತಾಳೆ ಅಂತ ತುಂಬ ಸತಿ ತೋರಿಸ್ತಾಳೆ. ಇಂದು ಈ ಸತಿ ನೀಟಾಗಿ ಪ್ರೋಸೆಸ್ ನೋಡ್ಕೊಂಡಿದ್ದೀನಿ ನಾನು ಕೂಡ. ಈ ರೀತಿ ಸಪ್ರೇಟ್ ಆಗುತ್ತೆ, ನೀರು ಮತ್ತು ಪನ್ನೀರ್ ಎರಡು ಸಪ್ರೇಟ್ ಆದಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಒಂದು ಬಟ್ಲಿಗೆ ಸೋಸ್ಕೊಂಬಿಡ್ಬೇಕು. ಕೈ ಆಡಿಸ್ತಾ ಇರಬೇಕು, ತಳ ಅಂಟುತ್ತೆ. ಬಟ್ಲು ಸ್ವಲ್ಪ ದಪ್ಪ ಇರೋ ತಳನ ಇಟ್ಕೊಳ್ಳಿ. ನೋಡ್ಬೋದು ನೀವು, ನಾವು ಸ್ವಲ್ಪ ತೆಳುವಿತ್ತು. ಹಾಗೆ ನಮ್ಮನೇಲಿ ಏನಾಗಿದೆ, ದಪ್ಪ ಉರಿ ಇರೋದು ಸ್ಟವ್ ಇದೆ, ಸಣ್ಣದಿದೆ, ಮೀಡಿಯಮ್ದು ಹಾಳಾಗ್ಬಿಟ್ಟಿದೆ, ಬರ್ನಲ್ಲು ಉರಿತಾ ಇಲ್ಲ. ದೊಡ್ಡ ಪ್ರಾಬ್ಲಮ್ ಆಯ್ತದು. ಈ ಅಡುಗೆ ಮಾಡೋರು ಯಾರಾದರೂ ಬಂದಾಗ ಬೇಗ ಅಡುಗೆ ಮಾಡೋಕ್ಕಾಗ್ತಾರೆ ನಮ್ಮ ಮನೇಲಿ. ಅದು ಬರ್ನಲ್ಲಿ ಹೋಗಿ ಕೇಳಿದೆ, ಅವರು ಎಲ್ಲ ಅಡ್ರೆಸ್ ಕೊಟ್ಟರು, ಗ್ಯಾಸ್ ಪ್ರಾಬ್ಲಮ್ ಅಲ್ಲಿ ಮಾತ್ರ ಸಿಗುತ್ತೆ ಅಂತ. ಹೋಗಿ ಅದನ್ನು ನೋಡಬೇಕು. ಈ ರೀತಿ ನೀರೆಲ್ಲ ಸೋಸ್ಕೊಂಡ್ಬಿಡ್ಬೇಕು. ಸೋಸ್ಕೊಂಡಿದ್ದಾದಮೇಲೆ ಇನ್ನೊಂದು ಬಟ್ಲಲ್ಲಿ ತಣ್ಣೀರು ಬಿಟ್ಕೊಂಡು ಆ ತಣ್ಣೀರೊಳಗಡೆ ನಾವು ಸೋಸ್ಕೊಂಡಿರುವಂತಹ ಪನ್ನೀರನ್ನು ಇಟ್ಕೋಬೇಕು. ಏನಪ್ಪ ಮಗ ನೋಡಿ ಅಮ್ಮ ಅಮ್ಮ ಅಂತ ಬಂದ. ಈ ರೀತಿ ತಣ್ಣೀರಲ್ಲಿ ಇಟ್ಕೋಬೇಕಾಗುತ್ತೆ. ಏನಮ್ಮ ಓನು ಈ ಥರ ತಣ್ಣೀರಲ್ಲಿ ಸ್ವಲ್ಪ ಇಟ್ಕೊಂಡು ಬಿಡಿ. ಅದು ತಣ್ಣಗಾಗಿದೆ ಅಂದಾಗ ನೋಡಿ ಈ ಥರ ಒಂದು ರೌಂಡಾಗಿರೋ ಅಂಥ ಬಟ್ಲು ಇಟ್ಕೊಂಡು ಅದ್ರ ಮೇಲೆ ವೆಯ್ಟ್ ಇಟ್ಬಿಟ್ಟು ಸ್ವಲ್ಪ ಬಿಟ್ಬಿಡಿ. ಬಿಟ್ಟಿದ್ದಾದಮೇಲೆ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಇವತ್ತೆಲ್ಲ ಸುತ್ಕೊಂಡು ಮನೆಯಲ್ಲಿ ಊರಿಗೆ ಹೋದ್ವಿ. ಊರಿಂದ ಮಾವಿನೆಲ್ಲ ಕಿತ್ಕೊಂಡ್ಬಂದು ಗಿಡ ಎತ್ಕೊಂಡ್ಬಂದಿದ್ವಿ. ಎಷ್ಟು ದಿವಸ ಆಗಿದ್ದು ಗೊತ್ತಾ, ನಿವಾಸದ ಮಧ್ಯದಲ್ಲಿ ಕೊಟ್ಟಿದ್ದು ಗಿಡ. ಅದು ಹಂಗೆ ಊರಲ್ಲಿ ಅತ್ತೆ ಬೆಳೆಸಿ ಎತ್ಕೊಂಡು ಹೋಗು ಅಂತ ಎತ್ಕೊಂಬರಕ್ಕೆ ಆಗಿಲ್ಲ. ಫ್ರೆಂಡ್ ನಾನು ತಮ್ಮ ಸೇರ್ಕೊಂಡು ಎತ್ಕೊಂಡ್ಬಂದ್ವಿ. ಅಡುಗೆ ಮಾಡಿ ಹರಿಯ ಇತ್ತು ಎಲ್ಲ. ಅನ್ನ ಮಾಡ್ಕೊಂಡು ಅನ್ನ ಮಾಡಿ ಊಟ ಮಾಡಿ ಪನ್ನೀರ್ ಮಾಡಿ ಈಗ ಹೂವು ಕಟ್ತಾ ಇದ್ವಿ. ಅನಿಸ್ತೈತೆ. ಹೇಳ್ರಮ್ಮ ನಿಮ್ ಚಿಂತೆಗಳೇನೇನು. ಆಮೇಲೆ ಏನೋ 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 ನಮ್ಮ ಬಾಡಿಗೆ ನಮ್ಗೆ. ಹಲೋ, ನನ್ನ ಹೆಸರು ಐತೆ. ಹಾಕ್ತೀನಿ ವಿಡಿಯೋ ಪ್ರೂಫ್ಗೆ. ಇದ್ದೇ ಮಾತ್ಮೇಲೆ ನಿಂತಿರ್ಬೇಕಮ್ಮ. ನೀನ್ ನಿಮ್ಮ ಮನೇಲಿರೋ, ನಾನು ನಮ್ಮ ಮನೇಲಿ ಇರ್ತೀನಿ, ಆಯ್ತಾ? ಪ್ರೂಫ್ಗೆ ನನ್ನ ವಿಡಿಯೋನೇ ಸಾಕ್ಷಿ. ಅಯ್ಯೋ ಅವ್ರಿಟ್ರು ಈಗ ಬಿಡ್ಬೇಕಲ್ಲ ಅಕ್ಕ ತಂಗಿರು ಅಕ್ಕಂದ್ರು. ಯಾಕೆ ಬಿಡ್ತೀರಿ ನೀವು? ಬಿಡ್ತೀರಿ ನಮ್ಮೂರ್ಗಿದ್ರೆ ಅಮ್ಮ ತಾಯಿಯೇ ಈ 3 ತಿಂಗಳ ನನ್ನೆಂಟಿ ಏನ್ ಪಾಪ ಮಾಡ್ಬತ್ತಾಳೋ ಏನೋ. ಹತ್ರ ಹೆಂಗೋಳು ಇವಳು ಒಂಥರ ಹೆಂಗೋ ಯಾಮಾಡ್ಸ್ಬೋದು. ಅವಳೇ ಬದಲು ಇವಳು ಎಷ್ಟಕ್ಕೂ ಇಲ್ದಿರೋ ಐಡಿಯಾಗ್ಲೆಲ್ಲ ನಮ್ಮ ಅಮ್ಮನೆ ಕೊಡ್ತಾ ಇದ್ದಿದ್ದ. ಮನೆ ಮಾಡ್ಬಿಟ್ರು ಆಮೇಲೆ ನನ್ ಮದುವೆ ಮಾಡ್ಕೊತೀನಮ್ಮ. ಸೊಸೆ ಬಾಬು ಏನ ನಿಂತಿರಿ. ನಾಳೆ ಪನ್ನೀರ್ ಬಿರಿಯಾನಿಗೋ. ಪನ್ನೀರ್ ಬಿರಿಯಾನಿ ದಿನಾ ಬಿರಿಯಾನಿ ತಿನ್ಕೊಂಡಿದ್ದು. ದಿನಾ ಮಸಾಲೆ ಐಟಮ್ ತಿನ್ಬಾರ್ದು. ಇಷ್ಟೊಂದೆ ಅಷ್ಟುದ್ದ ಯಾವನ ಕಟ್ ಮಾಡ್ತಾನಲೇ, ಯಾರ ಇವನ? ಇನ್ನೊಂದು ಪೀಸ್ ಮಾಡ್ತೀಯಾ? ನಾನೇ ಎಷ್ಟೊತ್ತಿಗೆ ದಿನ ಕಟ್ ಮಾಡಿಲ್ಲ, ಇಷ್ಟೊತ್ತಿಗೆ ನಾನೇ ಮಾಡೋದು. ನೀನೇ ಹೇಳ್ಕೊಟ್ಟಿದ್ದೆ ಹಿಂದಕ್ಕ? ನಮ್ಮಣ್ಣ ಯಾರು? ಅಶೋಕ್ ಅಣ್ಣೆ ಮದ್ವೆ ಆದ್ಮೇಲ ಇವನ್ ಬಾಣಂತಿಯಲ್ಲಿ, ರಕ್ಷಿತ್ ಬಾಣಂತಿಯಲ್ಲಿ ಅವಾಗಲೇ ಫೋನ್ ಮಾಡ್ತಾ ಇದ್ದ. ಆಗಿಳಿದ್ ನಮ್ಮಣ್ಣ ಜಾಮೂನು ಮಾಡ್ಬೋದಂತ ಹಾಕೊಡ್ರಲ್ಲ. ಹ್ಞೂ ಹೌದು, ಸ್ವಲ್ಪ ಕೋವಾ ಮಿಕ್ಸ್ ಮಾಡಿದ್ರೆ ಸಖತ್ತಾಗಿ ಬರುತ್ತಂತೆ ಟೇಸ್ಟ್. ಜಾಸ್ತಿ ಸಣ್ಣ ಸಣ್ಣ ಮಾಡಕ್ ಹೋಗ್ಬೇಡ. ಮಾವ ಕರ್ಕೊಂಡು ಬಂದಿಲ್ಲ.
ನಮ್ಮಮ್ಮ ಜಯ ವಿಜಯ ಮಾತ್ರ ಬಿಡಲ್ಲ. ಜಯ ಮಗಳಿಗೆ, ವಿಜಯ ಅಳಿಂಗೆ. ಇಲ್ಲಿ ನಮ್ಮ ಆಂಟಿ ಮನೆ ಒರೆಸ್ತಾ ಇದ್ದಾರೆ, ನಾನಿಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ. ಈ ಚಿತ್ರಾನ್ನ ಟಿಫನ್ಗೆ ಅಮ್ಮ ಮಾಡಿದ ನಾನು ಹೀರೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ಇದು ಮನೆ ಕಸ ಗುಡಿಸ್ಕೊಂಡು ಅಮ್ಮ ಆಂಟಿ ಮನೆ ಒರೆಸ್ತಾ ಇದ್ದೀನಿ, ನಾನೇ ಒರೆಸ್ತೀನಿ ಅಂತ ಒರೆಸ್ತಿದ್ದಾಳೆ. ಸಾಂಬಾರು ಮಾಡ್ತಾ ಇದ್ದೀನಿ. ಅವ್ರು ಒಂದೊಂದು ಕೆಲಸ ಮಾಡ್ಕೊತಾ ಇದ್ದೀವಿ. ಅವಳಿಗೆ ಮನೆ ಹೊರ್ತದಂದ್ರೆ ಭಾರಿ ಪ್ರೀತಿ ಅಲ್ಲವೇ? ಉಜ್ಜಿ 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 ಉಜ್ಜಿ. ನನ್ನ ಫೋನ್ ಮತ್ತೆ ಏನಾಯ್ತು ಗೊತ್ತಿಲ್ಲ, ಆಫ್ ಆಗುತ್ತದೆ, ಆನ್ ಆಗ್ತದೆ. ಏನೋ ತಮ್ಮಂದ್ರು ಬಂದವ್ರೆ ರೆಡಿ ಮಾಡ್ತಾರೆ ಅಂದ್ರೆ ಅವನದೇನೋ ಡಿಸ್ಪ್ಲೇ ತೆಗೆದ ಆಫೇ ಆಗ್ಬಿಡಿದೆ. ಫೋನ್ ಕಾಲ್ ರಿಂಗ್ ಆಗ್ತದೆ, ಏನೋ ಡಿಸ್ಪ್ಲೇ ಬರ್ತಾ ಇಲ್ಲ. ಇವ್ರು ಬಂದು ಸರಿ ಮಾಡ್ಕೊಡ್ತಾರೆ ಅಂದ್ರೆ ಅವ್ರ ಇಲ್ಲಿ ಸ್ವಲ್ಪ ಒಂದು ತಿಂಗಳೆಲ್ಲ ಮಾಡ್ತೀನಿ, ಒಂದ್ ದಿನಕ್ಕೆಲ್ಲ ಒಂದು ಮಕ್ಕಳ ಕೈಯಲ್ಲೇ ಆಗಲ್ಲ ಅಂದ್ರೆ ಇಬ್ಬರು ಮಕ್ಕಳು ಸೇರೋದ್ರಿಂದ ನಾವು ಬೇಡ. ನಮ್ಮ ಮನೇಲಿ ಅಲ್ಲೆಲ್ಲ ಕ್ಲೀನ್ ಮಾಡಿದೆ, ಬೆಳಿಗ್ಗೆ 1 hour ನಿಂತ್ಕೊಂಡು. ನಾನು ಅಳಿಯ ಬಂದು ಎಲ್ಲ ಬೆಳಿಗ್ಗೆಯಿಂದ ಕ್ಲೀನ್ ಮಾಡಿ ರೂಮ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದೆ. ಇವಾಗೆಲ್ಲ ಗತಿ ಮಾಡ್ತವ್ರೆ. 1,47,900 ರೂಪಾಯಿ. ಅದೇ ನಾವು ನೋಡಿರೋ ಅಂದ್ರೆ ಕಲರ್ದು, ಮ್ಯಾಟ್ ಕಲರ್ದು. ಅದರಲ್ಲೇ ಟಾಪ್ ಮಾಡಲು ಅಂದ್ರೆ ಏನು ಫೀಚರ್ಸ್ ಏನಿರಲ್ಲ, ಬರೀ ಕಿಲೋಮೀಟರ್ ಜಾಸ್ತಿ ಅಷ್ಟೇ. ಅಲ್ಲೋ ಗಾಡಿ ಬುಕ್ ಮಾಡಿದ್ದೆ ಅಂದ್ರೆ ಶೋರೂಮ್ ತಗೊಂಡು ಏನು ಎಲ್ಲ ಮೆಂಟಲ್ ಮಗ ನೋಡಿ. ಬೆಂಗಳೂರಲ್ಲಿ ಗಾಡಿ ಬುಕ್ ಮಾಡಿ ಕೋಲಾರಲ್ಲಿ ಶೋರೂಮ್ ವಿಚಾರಿಸಕ್ಕೆ ಏನು ಬಂದಿದ್ದು ಇವಾಗ ಬುಕ್ ಮಾಡಿದ್ದು ಏನ್ ಮಾಡ್ತೈತೆ? ಬುಕ್ ಮಾಡಿದ್ಮೇಲೆ ಏನ್ ಮಾಡ್ತೈತಪ್ಪ? ವಾಪಸ್ ಕೊಡ್ತಾ ಇದ್ನೋ, ರೀಸೇಲ್ ಮಾಡ್ತಾ ಇದ್ನೋ. ಇವಾಗ ನೀನು 17 Pro ತಗೊಂತಾರದ ಅಥವಾ 17 ತಗೊಂತಾರದ? ಇವಾಗ ನೀನ್ 17 Proನಾ 17? ಎಲ್ಲ ಹಂಗೆ ನಿಂತ್ಕೋ ಕೈ ಇಳಿಸು. ಒಂದು ಫೋಟೋ ಹಿಡಿದೆ. ಅಲ್ಲಿ ಬೈಕ್ ಶೋರೂಮ್ ಹತ್ರ ಹೋಗಿ ಅಲ್ಲಿಂದ ಮತ್ತೆ ಯಾವುದೋ ಒಂದು 2-3 ಶೋರೂಮ್ ಹತ್ರ ಕರ್ಕೊಂಡೋದ. ಸೊ ಅಲ್ಲೆಲ್ಲ ರೇಟ್ಗಳನ್ನ ವಿಚಾರಿಸಿ ಅವ್ನು ಆ್ಯಕ್ಚುಲಿ ಬುಕ್ ಮಾಡಿದಾನಂತೆ, ಬಟ್ ಇನ್ನೂ ನೋಡೋಣ ರೇಟ್ಗಳೆಲ್ಲ ಹಿಂಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಬಂದಿದ್ದು. ನನ್ನ ತಮ್ಮನ ಮಗನಿಗೆ ಪ್ಯಾಂಟ್ಗಳೆಲ್ಲ ಬೇಕು ಅಂತಂದ. ಸರಿ ಡೈಲಿ ಯೂಸ್ಗೆ ಅದಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಬಂದ್ವಿ. ಡೈಲಿ ಯೂಸ್ ಪ್ಯಾಂಟ್ಸ್ ನೋಡ್ತಾ ಇದ್ದೀವಿ, ಯಾವ್ದು ಚೆನ್ನಾಗಿದೆ ನೋಡು ಅಂತಂದ್ಬಿಟ್ಟು ಅಂದ. ಮೊನ್ನೆ ಬಂದಾಗ ತೊಗೊಳ್ಳೋಣ ಅಂದ್ಕೊಳ್ಳಂತೆ, ಇನ್ನೂ ಮರ್ತೋದೆ ಅಂತಂದು. ಸರಿ ಹೆಂಗೂ ಹೊರಗಡೆ ಬಂದಿವಲ್ಲ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಹಂಗೆ ಹೋದ್ವಿ. ಅದಾದಮೇಲೆ ಬರುವಾಗ ನರ್ಸರಿಯಲ್ಲಿ ಗಿಡಗಳು ನೋಡಿದೆ. ನಂಗೆ ಗಿಡಗಳು ನೋಡಿದೆ ಎಲ್ಲಿದೆ ಆಸೆ. ತೊಗೊಂಡೋದ್ರೆ ನಮ್ಮ ಹಸ್ಬೆಂಡ್ ಹತ್ರ ಬೈಸ್ಕೊತೀನಿ, ತೊಗೊಂಬರ್ತೀಯ ಇದನ್ನ ಮೇಂಟೈನ್ ಮಾಡಲ್ಲ ಅಂತ. ಇಲ್ಲ ಆ್ಯಕ್ಚುಲಿ ಟೆರಸ್ ಎಲ್ಲ ಫುಲ್ ಕ್ಲೀನ್ ಮಾಡಿ ಅಲ್ಲೊಂದು ಸ್ವಲ್ಪ ಗಿಡಗಳನ್ನ ಇಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಇಲ್ಲಿ ಕೇಳಿದೆ, ಫುಲ್ ಕಾಸ್ಟ್ಲಿ ಹೇಳಿದ್ರು ಆಂಟಿ. ಸರಿ ಆಂಟಿ ಬೇಡ ಅಂತ ಹೇಳ್ಬಿಟ್ಟು ಬಂದೆ. ಅವರು ಕೂಡ ಬೆಂಗಳೂರಿಗೆ ಹೋದರು. ಆಮೇಲೆ ವ್ಲಾಗ್ ಏನೂ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಫೋನ್ ಹಾಳಾಗಿದೆ. ಸೊ ಅದಕ್ಕೋಸ್ಕರ ಇಷ್ಟೇ ಇವತ್ತಿನ ವ್ಲಾಗ್. ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತಾ ಹೋಗಿ ಬರೋಣ. ಬಾಯ್ ಬಾಯ್.